ಹಾಯ್ ಫ್ರೆಂಡ್ಸ್, ಶ್ರೀ ಭವಾನಿ ರೆಸಿಪಿಲಿ ಇವತ್ತು ನಾನು ಕಾಯಿನ ಬಳಸ್ಬಿಟ್ಟು ಒಂದು ಉಂಡೆನ ಮಾಡ್ತಾಯಿದ್ದೀನಿ. ಕಾಯಿ ಉಂಡೆನ ತುಂಬಾ ಚೆನ್ನಾಗಿರುತ್ತೆ. ಈ ವಿಧಾನದಲ್ಲಿ ನೀವು ಕೂಡ ಮಾಡ್ಬೋದು ಫ್ರೆಂಡ್ಸ್. ತುಂಬಾ ಟೇಸ್ಟಿಯಾಗಿರುತ್ತೆ. ಮಕ್ಕಳನ್ನು ತುಂಬ ಇಷ್ಟಪಟ್ಟು ತಿಂತಾರೆ. ನಮ್ಮ ಮಗ ಕಾಯಿ ಉಂಡೆ ಮಾಡೋತಂದರು, ಹಾಗಾಗಿ ನಾನು ಕಾಯಿ ಉಂಡೆನ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನೋಡಿ, ಈ ರೀತಿಯಾದಂಥ ಒಂದು ಕಾಯಿನ ಬಿಡಿಸಿಟ್ಕೊಂಡು ನಾನು ಮೇಲ್ಗಡೆ ಸೊಪ್ಪೆನ ತೆಗೆದು ನೀಟಾಗಿ ಬಿಡಿಸಿ ಕಟ್ ಮಾಡಿ ಇಟ್ಕೊಂಡಿನಿ. ಇವಾಗ ಬಾದಾಮಿನ ನೆನೆಕಿಟ್ಟಿನಿ. ನಾನು ಒಂದು ಅರ್ಧ ಕಪ್ಪಷ್ಟು ಬಾದಾಮಿ ನೆನೆಸಿಟ್ಟಿದ್ದೀನಿ. ಅದು ಚೆನ್ನಾಗಿ ನೆನೆದಾಗಿದೆ. ನೆನೆದಾದ ಬಳಿಕ ನಾನು ಮೇಲ್ಗಡೆದ ಸೊಪ್ಪೆನ ತೆಗಿತಾ ಇದ್ದೀನಿ. ಸೊಪ್ಪೆನ ಈ ರೀತಿಯಾಗಿ ಅಷ್ಟು ಕೂಡ ಬಿಡಿಸಿಟ್ಕೊತಾ ಇದ್ದೀನಿ. ಇವಾಗ ಬಿಡಿಸಿಟ್ಕೊಂಡಾಗಿದೆ. ಇವಾಗ ಮಿಕ್ಸಿ ಜಾರನ್ನು ತೊಗೊಂಡ್ಬಿಟ್ಟು ಮಿಕ್ಸಿ ಜಾರಿಗೆ ಹಾಕ್ತಾಯಿದ್ದೀನಿ. ಹಾಕಿ ನಾವು ತರಿಯಾಗಿ ರುಬ್ಕೊಂಡು ಬರಬೇಕಾಗತ್ತೆ. ಮಿಕ್ಸಿ ಜಾರಲ್ಲಿ ಚೆನ್ನಾಗಿ ತರಿಯಾಗಿ ರುಬ್ಕೊಂಡು ಬನ್ನಿ. ನೋಡಿ ಫ್ರೆಂಡ್, ಈ ವಿಧಾನದಲ್ಲಿ ನಾನು ತರಿಯಾಗಿ ರುಬ್ಕೊಂಡ್ಬಂದಿದ್ದೀನಿ. ಇಷ್ಟಿದ್ದರೆ ಸಾಕು ನಮ್ಗೆ. ನೋಡ್ಬೋದು, ಇಷ್ಟು ಇರ್ಬೇಕು ಫ್ರೆಂಡ್ಸ್ ನಮಗೆ ಉಂಡೆ ಮಾಡೋಕ್ಕೆ. ಇವಾಗ ಅದೇ ಮಿಕ್ಸಿ ಜಾರಲ್ಲಿ ನಾನು ಕಾಯಿನ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಇವಾಗ ಕಾಯಿ ಹಾಕ್ಬಿಟ್ಟು ಕಾಯಿನ ನುಣ್ಣಗೆ ರುಬ್ಕೊಂಬಂದಿನಿ. ಒಂದು ಸ್ವಲ್ಪ ಹಾಲನ್ನು ಸೇರಿಸ್ಬಿಟ್ಟು ರುಬ್ಕೊಂಬಂದಿನಿ ನಾನು. ಹಾಲರ ಆಗ್ಬೋದು, ನೀರನ್ನು ಆಗ್ಬೋದು ಸೇರಿಸ್ಕೊಂಡು ನುಣ್ಣಗೆ ರುಬ್ಕೊಂಬರೋಕೆ ಈ ರೀತಿಯಾದಂಥ ಒಂದು ಪೇಸ್ಟ್ ಮಾಡ್ಕೊಂಡಾದ ಬಳಿಕ ನಾನು ಒಂದು ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಬಿಟ್ಟು ಆ ಪಾತ್ರೆಯಲ್ಲಿ ಒಂದು 2 ಸ್ಪೂನ್ ಆಗೋಷ್ಟು ತುಪ್ಪನ ಹಾಕಿದ್ದೀನಿ. ತುಪ್ಪ ಹಾಕ್ಬಿಟ್ಟು ಇವಾಗ ಏನು ಕಾಯಿ ರುಬ್ಕೊಂಡಿದ್ದಲ್ಲ ಆ ಕಾಯಿನ ನಾನು ಸೇರಿಸ್ತಾಯಿದ್ದೀನಿ. ಚೆನ್ನಾಗಿ ಸೇರಿಸ್ಬಿಟ್ಟು ಇವಾಗ ಕಾಯಿನ ಸೇರಿಸಾದ ನಂತರ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ. ತುಪ್ಪದಲ್ಲಿ ಚೆನ್ನಾಗಿ ಒಂದು 5 ನಿಮಿಷ ಫ್ರೈ ಮಾಡ್ಕೋಬೇಕಾಗುತ್ತೆ. ನಾವು ಕಾಯಿನ ಹಸಿ ಸ್ಮೆಲ್ ಹೋಗ್ಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊತಾ ಬನ್ನಿ. ನೋಡ್ಬೋದು ಫ್ರೆಂಡ್ಸ್, ಯಾವ ರೀತಿಯಾಗಿ ಫ್ರೈ ಮಾಡ್ತಾಯಿದ್ದೀನಿ. ಇದೇ ರೀತಿಯಾಗಿ ಗ್ಯಾಸನ್ನು ಮೀಡಿಯಮಲ್ಲಿ ಇಟ್ಬಿಟ್ಟು ಇವಾಗ ಬಾದಾಮಿ ಏನು ರುಬ್ಕೊಂಡು ಇಟ್ಕೊಂಡಿದ್ದಲ್ಲ ಆ ಬಾದಾಮಿಯನ್ನು ಸೇರಿಸ್ತಾ ಇದ್ದೀನಿ. ಸೇರಿಸಾದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಎರಡೂ ಹೊಂದ್ಕೋಬೇಕು, ಅಲ್ಲಿವರೆಗೂ ಮಿಕ್ಸ್ ಮಾಡ್ಕೊತಾ ಬನ್ನಿ. ಸ್ವಲ್ಪ ಕೂಡ ತಳ ಹಿಡ್ಕೊಬಾರ್ದು, ಹಾಗೇನೆ ನಾವು ಮಿಕ್ಸ್ ಮಾಡ್ತಾನೆ ಇರಬೇಕು ಆಗುತ್ತೆ. ಸ್ವಲ್ಪ ಕೂಡ ನಾವು ಕೈ ನಿಲ್ಸಕ್ಕೆ ಹೋಗಬೇಡಿ ಫ್ರೆಂಡ್ಸ್. ಈ ರೀತಿಯಾಗಿ ಚೆನ್ನಾಗಿ ತಳ ಹಿಡಿಲಾರ್ದಂಗೆ ಮಿಕ್ಸ್ ಮಾಡ್ಕೊತಾ ಬನ್ನಿ. ಮಾಡಾದ ನಂತರ ಇವಾಗ ನೋಡ್ಬೋದು ಫ್ರೆಂಡ್ಸ್, ಈ ರೀತಿಯಾಗಿ ಒಂದು 1/4 ಕಪ್ಪಷ್ಟು ಇವಾಗ ಕಾಯಿಸಿ ತಣ್ಣಗೆ ಮಾಡಿರೋಂಥ ಹಾಲನ್ನು ಸೇರಿಸ್ತಾ ಇದ್ದೀನಿ. ಸೇರಿಸಾದ ನಂತರ ಚೆನ್ನಾಗಿ ಹಾಲಲ್ಲಿ ಬೇಯಬೇಕಾಗುತ್ತೆ. ಒಂದು 5 ನಿಮಿಷ ಚೆನ್ನಾಗಿ ಬೇಯಿಸ್ಕೊತಾ ಬನ್ನಿ. ಇವಾಗ 5 ನಿಮಿಷ ಆದ ನಂತರ ನಾನು ತೋರಿಸಿದ್ದೀನಿ ಫ್ರೆಂಡ್ಸ್. ಇದೇ ರೀತಿಯಾಗಿ ತಳ ಹಿಡ್ಕೊಳ್ಳಾರ್ದಂಗೆ ನಾವು ಕೈ ಮಿಕ್ಸ್ ಮಾಡ್ತಾನೆ ಇರಬೇಕು. ಕೈ ಒಂದು ಸ್ವಲ್ಪ ಕೂಡ ನಿಲ್ಲಿಸ್ಬಾರ್ದು. ಈಗ ನಾನು ಸಕ್ಕರೆನೂ ಸೇರಿಸ್ತಾ ಇದ್ದೀನಿ. ನಿಮ್ಗೆ ಸಿಹಿ ಎಷ್ಟು ಬೇಕಾಗುತ್ತೋ ಅಷ್ಟು ನೋಡ್ಕೊಂಡ್ಬಿಟ್ಟು ಸೇರಿಸಿ. ನಾನು ಇಷ್ಟು ಒಂದು ಅರ್ಧ ಕಪ್ಪಷ್ಟು ಸೇರಿಸಿದ್ದೀನಿ. ತುಂಬಾ ಸಿಹಿಯಾಗಿರುತ್ತೆ, ಚೆನ್ನಾಗಿರುತ್ತೆ. ಇದೇ ವಿಧಾನದಲ್ಲಿ ಸೇರಿಸಾದ ನಂತರ ಒಂದು ಸ್ವಲ್ಪ ತೆಳಗಾದರೂ ಕೂಡ ನಾವು ಉಂಡೆ ಬರೋವರೆಗೂ ನಾವು ಮಿಕ್ಸ್ ಮಾಡ್ಕೊತಾನೆ ಇರಬೇಕು. ಇವಾಗ ನಾನು ಹಾರ್ಲಿಕ್ಸನ್ನು ಬಳಸ್ತಾ ಇದ್ದೀನಿ ಫ್ರೆಂಡ್ಸ್. ಈ ರೀತಿಯಾದಂಥ ಒಂದು ಹಾರ್ಲಿಕ್ಸನ್ನು ಹಾಕ್ತಾಯಿದ್ದೀನಿ. ಏಲಕ್ಕಿ ಹಾಕೋ ಬದಲು ನಾನು ಹಾರ್ಲಿಕ್ಸನ್ನು ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಬೇಕಂದರೆ ಏಲಕ್ಕಿ ಕೂಡ ಹಾಕೋಬೋದು. ಈ ಹಾರ್ಲಿಕ್ಸ್ ಹಾಕೋದ್ರಿಂದ ತುಂಬಾ ಟೇಸ್ಟಿಯಾದಂಥ ಒಂದು ಉಂಡೆನ ರೆಡಿಯಾಗುತ್ತೆ ಫ್ರೆಂಡ್ಸ್. ತುಂಬ ಟೇಸ್ಟಿನೂ ಕೊಡ್ತದೆ ಉಂಡೆನ. ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟು ಹಾರ್ಲಿಕ್ಸನ್ನು ಕುಡಿತಾರಲ್ಲ, ಹಾಲಲ್ಲಿ ಹಾಕ್ಕೊಂಡು. ಇವಾಗ ಉಂಡೆಗೂ ನಾನು ಹಾಕ್ಬಿಟ್ಟು ಮಾಡ್ತಾಯಿದ್ದೀನಿ. ಒಂದು 2 ಸ್ಪೂನ್ ಅಷ್ಟು ಹಾರ್ಲಿಕ್ಸನ್ನ ಬಳಸ್ತಾಯಿದ್ದೀನಿ. 2 ಸ್ಪೂನ್ ಹಾಕಾದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನಮ್ಗೆ ಉಂಡೆ ಬರಬೇಕು, ಅಲ್ಲಿವರೆಗೂ ಗಟ್ಟಿಯಾಗಿ ಮಾಡ್ಕೊತಾ ಬನ್ನಿ. ನೋಡಿ, ಇಷ್ಟಾಗಿ ಗಟ್ಟಿಯಾಗಿದೆ. ಇವಾಗ ಫುಲ್ಲು ಸ್ವಲ್ಪ ಕೂಡ ತಳನೂ ಅಂಟಿಲ್ಲ. ಈ ರೀತಿಯಾಗಿ ಅಂಟಿಲ್ಲ. ಫುಲ್ ತಣ್ಣಗೆ ಮಾಡೋಕೆ ಇಟ್ಟಿದ್ದೀನಿ ಫ್ರೆಂಡ್ಸ್. ತಣ್ಣಗಾದ ನಂತರ ಇವಾಗ ಉಂಡೆನ ಕಟ್ಬೋದು. ಇವಾಗ ಕೈಗೆ ಒಂದು ಸ್ವಲ್ಪ ತುಪ್ಪರೆ ನಾವು ನೀರಲ್ಲಿ ಎಜ್ಜಿಬಿಟ್ಟು ಕಟ್ಕೋಬೋದು. ನೋಡಿ, ಈ ರೀತಿಯಾಗಿ ನಾನು ತುಪ್ಪನ ಕೈಗೆ ಹಚ್ಕೊಂಡಾದ ನಂತರ ಉಂಡೆನ ಕಟ್ತಾಯಿದ್ದೀನಿ. ಚಿಕ್ಕದಾಗಿ ಉಂಡೆನ ಕಟ್ಟಿ ಒಂದು ಪ್ಲೇಟ್ದಲ್ಲಿ ಇಡ್ತಾಯಿದ್ದೀನಿ ಫ್ರೆಂಡ್ಸ್. ಇಷ್ಟ ಆದರೆ ಸಾಕು, ಉಂಡೆನ ಪರ್ಫೆಕ್ಟಾಗಿ ಬಂದಿದೆ. ಇವಾಗ ನೋಡಿ, ಈ ರೀತಿಯಾಗಿ ಚೆನ್ನಾಗಿ ಉಂಡೆಗಳನ್ನು ರೆಡಿ ಆಗಿದೆ. ನೋಡ್ಕೋಬೋದು. ತುಂಬಾ ಇಷ್ಟಪಟ್ಟು ಮಕ್ಕಳು ಓಡಾಡ್ಕೊಂಡು ಚೆನ್ನಾಗಿ ಕೈಯಲ್ಲಿ ಹಿಡ್ಕೊಂಡು ತಿಂತಾ ಇರ್ತಾರೆ. ತುಂಬಾ ಹೆಲ್ದಿಯಾಗಿರುತ್ತೆ, ಆರೋಗ್ಯನೂ ಒಳ್ಳೆಯದಿರುತ್ತೆ. ಮಕ್ಕಳಿಗೆಲ್ಲ ಮನೇಲಿ ಮಾಡಿಕೊಟ್ರೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್.